ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕೋಡಿಂಗ್ ಇನ್ ಕನ್ನಡ. ನಾನು ಇವಾಗಿಂದ ಸಿ ಪ್ರೋಗ್ರಾಮಿಂಗ್ ಪಾರ್ಟ್ ಬೈ ಪಾರ್ಟ್ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಕನ್ನಡಿಗರನ್ನು ಬೆಳೆಸಿ ಅಂತ ಹೇಳುತ್ತಾ ಬನ್ನಿ ಇವತ್ತಿನ ಸಿ ಪ್ರೋಗ್ರಾಮನ್ನು ಪಾರ್ಟ್ ಬೈ ಪಾರ್ಟ್ ವೀಡಿಯೋಸ್ನ ನೋಡ್ಕೊಳ್ಳೋಣ. ಫಸ್ಟಿಗೆ ವಿ ಎಸ್ ಕೋಡ್ನ ಇನ್ಸ್ಟಾಲ್ ಮಾಡ್ಕೊಂಬಿಡಿ. ವಿ ಎಸ್ ಕೋಡ್ನ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರ, ಸರಿನಾ? ಇಲ್ಲಿ ದಿಸ್ ಪಿ ಸಿಯಲ್ಲಿ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಂಬಿಡಿ. ಒಂದು ಎಕ್ಸ್ಟೆಂಡಬಲ್ ಜಿ ವಿಯಲ್ಲಿ ನಿಮಗೆ ಎಲ್ಲಿ ಸ್ಟೋರೇಜು ಇರುತ್ತೋ ಇಲ್ಲೊಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡ್ಕೊತೀನಿ. ನೀವು ಅಂತ ಹೊಡೆದ್ಬಿಟ್ಟು ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊತೀನಿ. ಇಲ್ಲಿ ಏನಂತ ಮೈ ಸಿ ಪ್ರೋಗ್ರಾಮಿಂಗ್ ಅಂತ ಸೇವ್ ಮಾಡ್ಕೊಳ್ಳಿ, ಸರಿನಾ? ನೆಕ್ಸ್ಟ್ ಬ್ಯಾಕ್ ಹೋಗ್ಬಿಟ್ಟು ಇದೊಂದು ಫೋಲ್ಡರ್ ಕ್ರಿಯೇಟ್ ಆಯ್ತು. ಈಗ ಈ ಫೋಲ್ಡರ್ ಕ್ರಿಯೇಟ್ ಆಯಿತು, ಬ್ಯಾಕ್ ಹೋಗ್ತೀನಿ, ಸರಿನಾ? ಬನ್ನಿ ಇವಾಗ ಒಂದು ಸ್ಲೈಡ್ ಪ್ರಿಪೇರ್ ಮಾಡಿದ್ದೀನಿ, ಅದನ್ನು ನೋಡ್ಕೊಂಡು ಹೋಗೋಣ. ಸಿ ಪ್ರೋಗ್ರಾಮಿಂಗ್ ನೋಟ್ಸ್ ಇದೆಲ್ಲ ನಾನು ಚಾಟ್ GPT ಸ್ವಲ್ಪ ಬೇರೆಯವ್ರ ನೋಟ್ಸ್ನ ಎಲ್ಲ ರೆಫರ್ ಮಾಡಿ ಇದೊಂದು ಸ್ಲೈಡ್ಸ್ನ ಪ್ರಿಪೇರ್ ಮಾಡಿದ್ದೀನಿ. ಸಿ ಪ್ರೋಗ್ರಾಮಿಂಗ್ Introduction to C. C is a general purpose procedural structural programming language. ಇದೇನು ಒಂದು ಜನರಲ್ ಪರ್ಪೋಸ್ ಪ್ರೊಸೀಜರ್ ಲ್ಯಾಂಗ್ವೇಜ್, ಇದೊಂದು ಪ್ರೊಸೆಸ್ಡ್ ಲ್ಯಾಂಗ್ವೇಜ್ ಆಗಿರುತ್ತೆ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದೆಲ್ಲಿ ಡೆವಲಪ್ ಆಯ್ತು ಅಂದರೆ ಅಟ್ ಬೆಲ್ಸ್ ಲೆವೆಲ್. ಯಾರು ಡೆನಿಸ್ ರಿಚಲ್ ಅವರು ಡೆವಲಪ್ ಮಾಡಿದ್ದು, ಸರಿನಾ? ಯೂಸ್ಡ್ ಫಾರ್ OS ಎಂಬೆಡೆಡ್ ಸಿಸ್ಟಮ್ ಕಂಪೈಲರ್ಸ್ ಸಿಸ್ಟಮ್ ಲೆವೆಲ್ ಪ್ರೋಗ್ರಾಮಿಂಗ್. ಇನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ OS ಯೂಸ್ ಮಾಡ್ತಾರೆ, ಎಂಬೆಡೆಡ್ ಸಿಸ್ಟಮ್ಸ್ ಇಲ್ಲೆಲ್ಲ ಯೂಸ್ ಮಾಡ್ತಾರೆ, ಸರಿನಾ? ಇದೊಂದು ಸ್ವಲ್ಪ ಫಾಸ್ಟೆಸ್ಟ್ ಲ್ಯಾಂಗ್ವೇಜ್ ಆಗಿರುತ್ತೆ. ಅಂದರೆ ಇವಾಗ ನಿಮಗೆ ಔಟ್ಪುಟ್ ಬರುತ್ತಲ್ಲ, ಸ್ವಲ್ಪ ಬೇಗ ಬರುತ್ತೆ ಟರ್ಮಿನಲಲ್ಲಿ, ಸರಿನಾ? ಇದೇನು ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ, ಆದರೂ ಪರ್ಫಾರ್ಮೆನ್ಸ್ ಮಾಡಿ. ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಸ್ಟ್ರಕ್ಚರ್ ಆಫ್ ಸಿ ಅಲ್ಲಿ ನಾವೇನು ನೋಡ್ತೀವಿ? ಫಸ್ಟ್ ಸ್ಟಾರ್ಟ್ ಆಗೋದು #include studio.h, ಸರಿನಾ? #include studio.h ಅಂದ್ರೇನು? ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್. ಇದರಲ್ಲಿ ಏನಿರುತ್ತೆ? ಸ್ಟ್ಯಾಂಡರ್ಡ್. STD ಅಂದರೆ ಸ್ಟ್ಯಾಂಡರ್ಡ್, I ಅಂದರೆ ಇನ್ಪುಟ್, O ಅಂದರೆ ಔಟ್ಪುಟ್, H ಅಂದರೆ ಹೆಡರ್ ಫೈಲ್. ಸ್ಟ್ಯಾಂಡರ್ಡ್ ಇನ್ಪುಟ್ ಹೆಡರ್ ಫೈಲ್ ಇದೆಲ್ಲ #include studio.h ಅನ್ನೋದೇನು? ಎಲ್ಲ ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್, ಸರಿನಾ? ಒಂದು ಹೆಡರ್ ಫೈಲ್ಸಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇಂಟ್ ಮೇನ್ ಇದೇನು? ಎಂಟ್ರಿ ಪಾಯಿಂಟ್. ಇದು ನೋಡಿ ಎಂಟ್ರಿ ಪಾಯಿಂಟ್. ಇಂಟ್ ಮೇನ್ ಅದು ಎಂಟ್ರಿ ಪಾಯಿಂಟ್. ಇಲ್ಲೇನು? ಗ್ಲೋಬಲ್ ಡಿಕ್ಲೇರೇಷನ್ ಅಂದರೆ ಇದು ಹೊರಗಡೆ, ಬ್ರ್ಯಾಕೆಟ್ಸ್ ಹೊರಗಡೆ ಎಲ್ಲ ಡಿಕ್ಲೇರ್ ಆಗೋದು ಗ್ಲೋಬಲ್ ಡಿಕ್ಲೇರೇಷನ್, ಬ್ರ್ಯಾಕೆಟ್ ಒಳಗಡೆ ಡಿಕ್ಲೇರ್ ಆಗೋದು ಲೋಕಲ್ ಡಿಕ್ಲೇರೇಷನ್, ಸರಿನಾ? ಏನಂದರೆ ಬ್ರ್ಯಾಕೆಟ್ ಹೊರಗಡೆ ಇರೋದೆಲ್ಲ ಡಿಕ್ಲೇರ್ ಆಗೋದು ಗ್ಲೋಬಲ್ ಡಿಕ್ಲೇರೇಷನ್, ಬ್ರ್ಯಾಕೆಟ್ ಒಳಗಡೆ ಇದೊಂದು ಬ್ರ್ಯಾಕೆಟು ಕರ್ಲಿ ಬ್ರ್ಯಾಕೆಟ್ ಒಳಗಡೆ ಡಿಕ್ಲೇರ್ ಆಗೋದು ಲೋಕಲ್ ಡಿಕ್ಲೇರೇಷನ್. ಡಿಕ್ಲೇರೇಷನಲ್ಲಿ ನಾವೇನು ವೇರಿಯೇಬಲ್ಸ್ ಡಿಕ್ಲೇರ್ ಮಾಡ್ಬೋದು, ಸರಿನಾ? ನೆಕ್ಸ್ಟು ಹೇಳ್ತೀನಿ ವೇರಿಯೇಬಲ್ಸ್ ಅಂದರೆ ಏನಂತ. ರಿಟರ್ನ್ ಸ್ಟೇಟ್ಮೆಂಟ್ ಲಾಸ್ಟಿಗೆ ಏನಾದ್ರು ಇಂಟ್ ಇತ್ತಂತ ಕೇಳಿ, ವೈಡ್ ಇತ್ತಂದರೆ ರಿಟರ್ನ್ 0 ಏನಿರಲ್ಲ. ಇದು ಇಂಟ್ ಮೇನ್ ಇತ್ತಂದರೆ ರಿಟರ್ನು ಯಾವಾಗಲೂ 0 ಇರುತ್ತೆ. ಆಮೇಲೆ ಇದು ಎಂಟ್ರಿ ಆಯಿತು, ಇಲ್ಲಿ ಗೇಟು ಕ್ಲೋಸ್ ಆಗುತ್ತಾನೆ, ರಿಟರ್ನ್ ಆದಮೇಲೆ ಗೇಟ್ ಕ್ಲೋಸ್ ಆಯಿತು. ಬನ್ನಿ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ನೆಕ್ಸ್ಟ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮಿಂಗ್. ಆಲ್ ಸಿ ಪ್ರೋಗ್ರಾಮ್ ಮಸ್ಟ್ ಫಾಲೋ ಅ ಬೇಸಿಕ್ ಸ್ಟ್ರಕ್ಚರ್. ಒಂದು ಬೇಸಿಕ್ ಸ್ಟ್ರಕ್ಚರ್ನ ಫಾಲೋ ಮಾಡಬೇಕು. ಅದೇನಂತ ನೋಡ್ಕೊಂಡು ಹೋಗೋಣ. ಅ ಸಿ ಪ್ರೋಗ್ರಾಮ್ ಸ್ಟಾರ್ಟ್ಸ್ ವಿತ್ ದ ಮೇನ್ ಫಂಕ್ಷನ್ ಆ್ಯಂಡ್ ಎಕ್ಸಿಕ್ಯೂಟ್ಸ್ ಇನ್ಸ್ಟ್ರಕ್ಷನ್ಸ್ ಪ್ರೆಸೆಂಟ್ ಇನ್ಸೈಡ್ ಇಟ್. ಇಲ್ಲಿ ಹೇಳಿದೆ ತಾನೆ ಲಾಸ್ಟ್ ಸ್ಲೈಡಲ್ಲಿ. ಒಂದು ಇಂಟ್ ಮೇನಲ್ಲಿ ಏನೈತೆ? ಬೇಸಿಕ್ ಫಂಕ್ಷನ್. ಇದು ಬ್ರ್ಯಾಕೆಟ್ ಒಳಗಡೆ ಇರೋದಲ್ಲ ಎಕ್ಸಿಕ್ಯೂಟ್ ಆಗುತ್ತೆ, ಸರಿನಾ? ಈಚ್ ಇನ್ಸ್ಟ್ರಕ್ಷನ್ ಈಸ್ ಟರ್ಮಿನೇಟೆಡ್ ವಿತ್ ಸೆಮಿಕೋಲನ್. ಇಲ್ಲ ಹಿಂದೆ ಹೇಳಿದ್ದೆ ನೋಡಿ, ಎಲ್ಲ ರಿಟರ್ನ್ ಆಮೇಲೆ ಒಂದು ಕೋಡ್ ಬರೀತೀನಿ, ಅವಾಗ ಅರ್ಥ ಆಗುತ್ತೆ. ತಡೀರಿ. ದೇರ್ ಆರ್ ಸಮ್ ರೂಲ್ಸ್ ವಿಚ್ ಅಪ್ಲಿಕಬಲ್ ಟು ಸಿ ಪ್ರೋಗ್ರಾಮ್ಸ್. ಸ್ವಲ್ಪ ರೂಲ್ಸ್ ಐತೆ ಅಪ್ಲಿಕಬಲ್ ಫಾರ್ ಸಿ ಪ್ರೋಗ್ರಾಮಿಂಗ್. ಎವ್ರಿ ಪ್ರೋಗ್ರಾಮರ್ಸ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಫ್ರಮ್ ದ ಮೇನ್ ಫಂಕ್ಷನ್. ಎಲ್ಲ ಸಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು ಮೇನ್ ಫಂಕ್ಷನಿಂದ, ಸರಿನಾ? ಆಲ್ ದ ಸ್ಟೇಟ್ಮೆಂಟ್ಸ್ ಆರ್ ಟರ್ಮಿನೇಟೆಡ್ ವಿತ್ ಸೆಮಿಕೋಲನ್. ಅದನ್ನು ಹೇಳಿದೆ, ಎಲ್ಲ ಒಂದು ಸ್ಟೇಟ್ಮೆಂಟ್ ಆದಮೇಲೆ ಒಂದು ಸೆಮಿಕೋಲನ್ ಇರಬೇಕು. ಇನ್ಸ್ಟ್ರಕ್ಷನ್ಸ್ ಆರ್ ಕೇಸ್ ಸೆನ್ಸಿಟಿವ್ ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್ ಆಲ್ಫಾಬೆಟ್ಸ್ ಇರುತ್ತೆ, ಆ ಥರದ್ದು ಹ್ಯಾಶು, ಡಾಲರ್ ಸಿಂಬಲು ಇದೆಲ್ಲ ಸ್ವಲ್ಪ ಕೇಸ್ ಸೆನ್ಸಿಟಿವ್. ಇನ್ಸ್ಟ್ರಕ್ಷನ್ಸ್ ಆರ್ ಎಕ್ಸಿಕ್ಯೂಟೆಡ್ ಇನ್ ದ ಸೇಮ್ ಆರ್ಡರ್ ಇನ್ ವಿಚ್ ದೇ ಆರ್ ರಿಟರ್ನ್. ನಾವು ಯಾವ ಥರ ಬರಿತೀವಿ ಅಂದ್ಕೊಂಡು ಪ್ರಿಂಟ್ ಎಫ್ ಒಳಗಡೆ ಆ ಥರ ಅದು ಪ್ರಿಂಟ್ ಮಾಡೋದು ಔಟ್ಪುಟ್ನ ಸ್ಕ್ರೀನ್ ಮೇಲೆ. ಬನ್ನಿ ನೋಡ್ಕೊಂಡು ಹೋಗೋಣ ಏನಂತ. ನೆಕ್ಸ್ಟ್ ಸ್ಲೈಡಲ್ಲಿ ಇದು ಸ್ವಲ್ಪ ಕೀವರ್ಡ್ಸ್ ಅಂದ್ರೇನು? ಒಂದು ರಿಸರ್ವ್ಡ್ ವರ್ಡ್ಸ್ ವಿತ್ ಅ ಸ್ಪೆಸಿಫಿಕ್ ಮೀನಿಂಗ್. ಇವಕ್ಕೆಲ್ಲ ಸ್ವಲ್ಪ ಇಂಟೀಜರು, ಆಟೋ ಐತೆ, ಬ್ರೇಕ್, ಕೇಸ್, ಕ್ಯಾರ್, ಕಾನ್ಸ್ಟೆಂಟ್, ಕಂಟಿನ್ಯೂ, ಡಿಫಾಲ್ಟ್, ಡಬಲ್, ಎಲ್ಸ್, ಎನಮ್, ಎಕ್ಸ್ಟರ್ನ್, ಫ್ಲೋಟ್, ಫಾರ್, ಗೋ ಟು, ಇಂಟ್, ಲಾಂಗ್, ರಿಜಿಸ್ಟರ್, ರಿಟರ್ನ್, ಶಾರ್ಟ್, ಸೈನ್ಡ್, ಸೈಜ್ ಆಫ್, ಸ್ಟ್ರಕ್ಟ್ ಅಂತ ಬರ್ತೀವಿ, ಸ್ವಿಚ್, ಟೈಪ್ ಡಿಫಾಲ್ಟ್, ಯೂನಿಯನ್, ಅನ್ಸೈನ್ಡ್, ವಾಯ್ಡ್, ವಾಲಟೈಲ್, ಡೂ, ಈಫ್, ಸ್ಟ್ಯಾಟಿಕ್, ವೈಲ್. ಎಷ್ಟು ಟೋಟಲ್ 32 ಐತೆ, ಸರಿನಾ? 32 ಕೀವರ್ಡ್ಸ್. ಇವೆಲ್ಲ ಒಂದು ರಿಸರ್ವ್ಡ್ ವರ್ಡ್ಸ್ ಸ್ಪೆಸಿಫಿಕ್ ಮೀನಿಂಗ್. ಇವಾಗ ನಾವು ಇನ್ಕ್ಲೂಡ್ stdio.h, ನೆಕ್ಸ್ಟು int ಏನಾಗಲಿ ಕರ್ಲಿ ಬ್ರೇಸಸ್ ಓಪನ್ ಮಾಡ್ಕೊಳ್ಳಿ. ಆ ಕರ್ಲಿ ಬ್ರೇಸಸ್ ಒಳಗೆ ಪ್ರಿಂಟ್ ಎಫ್, ಅದರಲ್ಲಿ ಡಬಲ್ ಇನ್ವರ್ಟೆಡ್ ಕಾಮಲ್ಲಿ ಹಲೋ ವರ್ಲ್ಡ್ ಅಂತ ಪ್ರಿಂಟ್ ಮಾಡಿ. ನೆಕ್ಸ್ಟು ಸೆಮಿಕೋಲನ್ ಹಾಕಿ ರಿಟರ್ನ್ RETURN ರಿಟರ್ನ್ 0 ಅಂತ ಹೊಡೀರಿ. ಆಮೇಲೆ ಸೆಮಿ ಬ್ರ್ಯಾಕೆಟ್ ಕ್ಲೋಸೇ ಇರುತ್ತೆ.
ಯಾಕಂದರೆ C++ ಎಕ್ಸ್ಟೆನ್ಷನು ಎಲ್ಲ ಇನ್ಸ್ಟಾಲ್ ಮಾಡಿದ್ವಲ್ಲ ಅದಕ್ಕೆ. ರೈಟ್ ಕ್ಲಿಕ್ ಮಾಡಿ ರನ್ ಕೋಡ್ ಹೊಡೆದೆ. ರನ್ ಕೋಡ್ ಹೊಡೆದ ತಕ್ಷಣ ನನಗೆ ಹಲೋ ವರ್ಲ್ಡ್ ಅಂತ ಪ್ರಿಂಟ್ ಆಯಿತು. ಆ ಪ್ರಿಂಟಫ್ ಒಳಗಡೆ ನೀವು ಯಾವ್ದಾದ್ರು ವರ್ಡ್ ಪ್ರಿಂಟ್ ಮಾಡಿಸ್ಬೇಕಂದ್ರೆ ಅದನ್ನು ಪ್ರಿಂಟ್ ಮಾಡಿಸ್ಬೋದು. ಇದು ಸ್ಟ್ರಕ್ಚರ್ ಆಫ್ ಸಿ. ಇದ್ರ ಪ್ರಕಾರ ನಾನು ಬರೆದಿದ್ದೀನಿ, ಸರಿನಾ? ನೆಕ್ಸ್ಟ್ ವೀಡಿಯೋಲಿ ನಾವು ವೇರಿಯಬಲ್ಸು, ಕೀವರ್ಡ್ಸು, ಇವತ್ತಿನ ಪಾಠದಲ್ಲಿ ಏನು ಮಾಡಿದ್ವು ಅದನ್ನು ಬಿಟ್ಟು ನೆಕ್ಸ್ಟು ಕ್ಲಾಸಲ್ಲಿ ನೋಡ್ಕೊಂಡು ಹೋಗೋಣ. ಥ್ಯಾಂಕ್ ಯು.